ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಇದು ಮಂಗಳವಾರದ ವೀಡಿಯೋ ಆಗಿರುತ್ತೆ ಫ್ರೆಂಡ್ಸ್. ನಾನು ಟೈಮ್ ಇದ್ರೇ ವೀಡಿಯೋ ಮಾಡೋದು. ನಾನು ಆಲ್ರೆಡಿ ಫ್ರೆಂಡ್ಸ್ ಲಾಂಗ್ ವೀಡಿಯೋ ಮಾಡಿ ತುಂಬ 1 ತಿಂಗಳು 2 ತಿಂಗಳೇ ಆಗೋಯ್ತು. ಮಿನಿ ವೀಡಿಯೋ ಹಾಕ್ತೀನಿ ಅಷ್ಟೇ ಫ್ರೆಂಡ್ಸ್. ಯಾಕೆಂದರೆ ನನಗೆ ಟೈಮ್ ಇರಲ್ಲ, ಕೆಲಸಕ್ಕೆ ಹೋಗ್ತೀನಲ್ಲ. ಇನ್ನು ಫ್ರೆಂಡ್ಸ್, ಈ ಸ್ಯಾರಿ ನಿಮಗೆ ಎಷ್ಟೋ ಸಲ ತೋರಿಸ್ತೀನಿ. ಇದು ಕಾಟನ್ ಸ್ಯಾರಿ, ನಾನು ಸಿಂಪಲ್ಲಾಗಿ ತೊಗೊಂಡಿದ್ದೆ. ಆದರೆ ಫ್ರೆಂಡ್ಸ್, ಇದು ಬಂದು 1200. ಚಿಕ್ಕಪೇಟೆಯಲ್ಲಿ ಒಂದು ಕಾಟನ್ ಸ್ಯಾರಿ ಇದೆ, ಒಂದು ಅಂಗಡಿ ಇದೆ ಫ್ರೆಂಡ್ಸ್. ಏನಿಲ್ಲ, ಕಲಾಮಂದಿರಿಂದ ಒಂದು 3 ಅಂಗಡಿ ಬಿಟ್ಟರೆ ಹೋದ ತಕ್ಷಣವೇ ರಾಜ ಮಾರ್ಕೆಟ್ ರೈಟ್ ಸೈಡು ಹೋದ ತಕ್ಷಣವೇ ಸಿಗುತ್ತೆ ಫ್ರೆಂಡ್ಸ್. ಇನ್ನು ನಾನು ವರ್ಕು 1200 ರೂಪಾಯಿ ಸಿಂಪಲ್ಲಾಗಿ ಹಾಕ್ಸಿದೆ. ಇದು ಬ್ಲೌಸ್ ಬಂದು ಪ್ಲೇನ್ ಬಂದಿತ್ತು. ಇದನ್ನು ಆಲ್ರೆಡಿ ನಾನು ಟೆಂಪಲ್ಗೆ ಹೋದಾಗ ಫ್ರೆಂಡ್ಸ್ ಉಟ್ಕೊಂಡಿದ್ದೆ. ಆವಾಗಿಂದ ಏನು ನಾನು ಇದರಲ್ಲಿ ರೀಲ್ಸ್ ಮಾಡಿರಲಿಲ್ವಲ್ಲ ಅಂತ ಇವತ್ತು ಉಟ್ಕೊಂಡೆ. ಇನ್ನು ಫ್ರೆಂಡ್ಸ್, ಇವತ್ತು ಏನೆಲ್ಲ ಆಯಿತು. ಇನ್ನು ಫ್ರೆಂಡ್ಸ್, ಇವತ್ತು ಹೋಳಿ ಹಬ್ಬ ಅಂತೆ, ನನಗೂ ಗೊತ್ತಿರಲಿಲ್ಲ. ಇವತ್ತಂತೂ ರೋಡಲ್ಲೆಲ್ಲ ಸಾಯಂಕಾಲ ಟ್ಯಾನಿ ರೋಡಲ್ಲಿ ಈ ಕಡೆ ಎಲ್ಲ ಫ್ರೆಂಡ್ಸ್ ನಿಮಗೆ ಗೊತ್ತಿರುತ್ತೆ, ತುಂಬ ಹೋಳಿ ಬಣ್ಣ ಎಲ್ಲ ಹಾಕ್ಕೊಂಡು ಇದು ಮಾಡ್ತಾರೆ. ಇನ್ನು ಫ್ರೆಂಡ್ಸ್, ನಾವುಗಳೆಲ್ಲ ಕೆಲಸಕ್ಕೆ ಹೋಗ್ತೀವಲ್ಲ, ಅದು ಅವ್ರವ್ರ ಇಷ್ಟ ಫ್ರೆಂಡ್ಸ್. ಬೇಕಿದ್ರೆ ನೀವು ಮನೆ ಹತ್ರ ಬೇಕಾದ್ರೆ ಸ್ವಲ್ಪ ಬಣ್ಣದ ನೀರೆಲ್ಲ ಮೈಗೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಇದು ಜಾಲಿ ಮಾಡ್ತಾರೆ ಎಷ್ಟೊಂದು ಜನ ಫ್ರೆಂಡ್ಸ್. ಇವತ್ತು ಇದನ್ನೇ ದೊಡ್ಡ ಹಬ್ಬ ಆಗಿ ಆಚರಿಸ್ತಾರೆ. ಮತ್ತು ಒಬ್ರಿಗೆ ರಜೆನೂ ಇರುತ್ತೆ ಆಫೀಸಲ್ಲಿ ಕೆಲಸ ಮಾಡೋಕ್ಕೆ ಫ್ರೆಂಡ್ಸ್. ನಾವು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋದು, ಹಂಗಾಗಿ ನನಗೇನು ರಜೆ ಇಲ್ಲ. ಇನ್ನು ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ವೀಡಿಯೋನ ನೋಡಿ. ಇನ್ನು ಫ್ರೆಂಡ್ಸ್, ಆಲ್ರೆಡಿ ನಾನು 1 ಮಂತ್ 2 ಮಂತ್ ಆಗೋಯ್ತು ಫ್ರೆಂಡ್ಸ್. ಯಾಕೆಂದರೆ ನನಗೆ ಲಾಂಗ್ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ. ಕೆಲಸಕ್ಕೆ ಹೋಗೋದು ಬರೋದು ಇದೇ ಆಗೋಗುತ್ತೆ. ಆದರೆ ಫ್ರೆಂಡ್ಸ್, ನಾನು ಡೈಲಿ ಏನು ಮಾಡ್ತೀನಿ ಕುಕ್ಕಿಂಗು, ಅದನ್ನೆಲ್ಲ ನಾನು ಒಂದು ಮಿನಿ ಲಾಗ್ ಥರ ಹಾಕ್ತಾಯಿದ್ದೀನಿ. ಯಾಕೆಂದರೆ ಯೂಟ್ಯೂಬ್ ಚಾನಲ್ ಐತಲ್ಲ ಅಂತ ಫ್ರೆಂಡ್ಸ್. ನಾನು ಇಷ್ಟೊತ್ತಿಗೆ ನಾನು ರೀಲ್ಸ್ ಆಗಲಿ ಮತ್ತು ವೀಡಿಯೋನಾಗಲಿ ಮತ್ತು ಲೈವ್ ಆಗಲಿ ಮಾಡಿದರೆ ಇಷ್ಟೊತ್ತಿಗೆ ನಂದು ಮಾನಿಟೈಸನ್ ಆಗಬೇಕಿತ್ತು. ಆಲ್ರೆಡಿ ನಂದು 1 ಇಯರ್ ಆಗೋಯ್ತು ಫ್ರೆಂಡ್ಸ್. ನಂದು ಆಗಸ್ಟ್ 20ನೇ ತಾರೀಕಿಗೆ 1 ವರ್ಷ ಆಗೋಯ್ತು ನನ್ನ ಚಾನಲ್ ಓಪನ್ ಆಗಿ. ಆದರೆ ಫ್ರೆಂಡ್ಸ್, ನನಗೆ ಟೈಮೂ ಇಲ್ಲ. ಆದರೆ ಫ್ರೆಂಡ್ಸ್, ನಾವು ಫಸ್ಟ್ ಕೆಲಸ ನೋಡಬೇಕಲ್ಲ. ನನಗೆ ಯಾವಾಗ ಟೈಮ್ ಇರುತ್ತೆ ಫ್ರೆಂಡ್ಸ್ ಆವಾಗಲೇ ನಾನು ಮಾಡೋದು. ಇನ್ನು ಇವತ್ತು ಫ್ರೆಂಡ್ಸ್, ಆಲ್ರೆಡಿ ನಾನು ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು 8 ಗಂಟೆ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೆ. ಇವತ್ತು ನಂದು ಸೆಕೆಂಡ್ ಶಿಫ್ಟ್ ಇತ್ತು. ಅದಕ್ಕೋಸ್ಕರ ಫ್ರೆಂಡ್ಸ್, ಟೈಮ್ ಇತ್ತಲ್ಲ, ಎಲ್ಲ ಕೆಲಸ ಮುಗೀತಲ್ಲ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನಿವತ್ತು ಆಲ್ರೆಡಿ ವೀಡಿಯೋದಲ್ಲಿ ಹಾಕಿದ್ದೀನಿ, ಹೋಗಿ ನೋಡಿ ಏನು ನಾಷ್ಟ ಮಾಡಿದ್ದೀನಿ, ಏನು ಅಡುಗೆ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ನಾನು 5 ಗಂಟೆ 4:15 ಎದ್ಬಿಡ್ತೀನಿ. ಯಾಕೆಂದರೆ ಫ್ರೆಂಡ್ಸ್, ನಮಗೆ ಡೈಲಿ ಎದ್ದು ರೂಢಿ ಆಗೈತಲ್ಲ, ಮಲ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ನಾನು ಎದ್ಬಿಡ್ತೀನಿ ಫ್ರೆಂಡ್ಸ್. ಒಂದು 5 o'clock ಎದ್ಬಿಡ್ತೀನಿ. ಇನ್ನು ಎದ್ದು ಫ್ರೆಂಡ್ಸ್, ನಿಮಗೆ ಗೊತ್ತು ಹೆಂಗಸ್ರದ್ದು ಏನೆಲ್ಲ ಕೆಲಸ ಇರುತ್ತೆ. ಬಾಕಲು ಸಾರಿಸೋದಂತೆ, ಕಸ ಗುಡಿಸೋದಂತೆ, ಪಾತ್ರೆ ತೊಳೆಯೋದು ಮತ್ತು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಾಯಿತು ಫ್ರೆಂಡ್ಸ್. ಎಲ್ಲ ಆಯಿತು. ಇನ್ನು ಸ್ವಲ್ಪ ನಾನು ರೇಷನ್ ತಂದಿದ್ದೀನಲ್ಲ, ಅದನ್ನೆಲ್ಲ ತೆಗೆದು ಜೋಡಿಸಿ ಆಯಿತು. ಆಮೇಲೆ ಫ್ರೆಂಡ್ಸ್, ಅಂಗಡಿಗೆ ಹೋಗಿದ್ದೆ ನಾನು. ತರಕಾರಿ ಎಲ್ಲ 1 ವೀಕಿಗೆ ಆಗೋಷ್ಟು ನಾನು ತರಕಾರಿ ತಂದೆ ಫ್ರೆಂಡ್ಸ್. ಅವರೆಕಾಯಿ ತಂದಿದ್ದೆ. ಅದಕ್ಕೋಸ್ಕರ ಇವತ್ತು ನಾನು ಅವರೆಕಾಯಿ ಮತ್ತು ಸೊಪ್ಪುಗಳೆಲ್ಲ ತಂದಿದ್ದೆ. ಸಬ್ಬಕ್ಕಿ ಸೊಪ್ಪು, ಕೀರೆ ಸೊಪ್ಪು ಎಲ್ಲನೂ ಸೊಪ್ಪು ತಂದಿದ್ದೆ, ಒಂದು 3-4 ಕಟ್ಟು. ಅದೆಲ್ಲ ನಾವು ಬಿಡಿಸಿ ಸ್ವಲ್ಪ ಹಂಗೆ ನಾನು ಉಪ್ಪು ಸಾಂಬಾರು ಮಾಡಿ ಈಗ ಫ್ರೆಂಡ್ಸ್ ರೈಸ್ ಮಾತ್ರ ಮಾಡಿದ್ದೀನಿ, ಮುದ್ದೆ ಮಾಡಿಲ್ಲ. ಇನ್ನು ಫ್ರೆಂಡ್ಸ್, ನಾನು ಸೆಕೆಂಡ್ ಶಿಫ್ಟ್ ಇದ್ದರೆ ಆಗಲಿ 8 ಗಂಟೆ ಡ್ಯೂಟಿ ಇದ್ದರೆ ನಾನು ಸಂಜೆ ಹೊತ್ತು ಬಂದು ಅಡುಗೆ ಮಾಡಲ್ಲ. ನಾನು ಬರೋ ಅಷ್ಟರಲ್ಲಿ ಫ್ರೆಂಡ್ಸ್ ನನ್ನ ಮಗಳೇ ಎಲ್ಲ ಅಡುಗೆ ಮಾಡೋದು. ಯಾಕಂದರೆ ಅವಳೇ ಅಲ್ಲಿ ಅಡುಗೆ ಮಾಡೋದೆಲ್ಲನೂ ಕಲ್ತಿದ್ದಾಳೆ ಫ್ರೆಂಡ್ಸ್. ಹಾಗಾಗಿ ಅಡುಗೆ ಅವಳೇ ಮಾಡಿ ಊಟಕ್ಕೆ ಹಾಕ್ಕೊಡ್ತಾಳೆ. ರಾತ್ರಿ ನಾನು ಬರೋ ಅಷ್ಟರಲ್ಲಿ ಅದು ಏನೇನು ತರಕಾರಿ ಎಲ್ಲ ಹಾಕಿ ದೋಸೆ ಮಾಡಿಕೊಟ್ಟಿದ್ದು ಆಗ್ತಿದ್ದೆ. ಇನ್ನು ಫ್ರೆಂಡ್ಸ್, ನಂದು ಹೆಲ್ತು ಸ್ವಲ್ಪ ಮೊನ್ನೆ ಎಲ್ಲ ನಾನು ನಿಮಗೆ ವೀಡಿಯೋದಲ್ಲಿ ಹೇಳಿದ್ದೆ, ಕೈ ಮತ್ತು ಗ್ಯಾಸ್ಟ್ರಿಕ್ಕಿಗೆಲ್ಲ ನೋವು ಇತ್ತು ಅಂತ. ನಾನೀಗ ಫ್ರೆಂಡ್ಸ್ ಇದೇ ಜ್ಯೂಸ್ ಕುಡಿತಾ ಇದ್ದೀನಿ. ಯಾವುದಪ್ಪ ಅಂದರೆ ಪುದೀನ ಜ್ಯೂಸ್ನೇ ನಾನು ಕುಡಿತಾ ಇದ್ದೀನಿ. ಆದರೆ ಈ ಜ್ಯೂಸು ಕುಡಿತೀನಿ ಮಧ್ಯಾಹ್ನ ಟೈಮು. ಬೀಟ್ರೋಟ್ ಜ್ಯೂಸ್ ಕುಡಿತೀನಿ. ಯಾಕೆ ಅಂದರೆ ಫ್ರೆಂಡ್ಸ್, ಸ್ವಲ್ಪ ಇದು ಗ್ಯಾಸ್ಟ್ರಿಕ್ ಥರ ಆಗಿತ್ತಲ್ಲ, ಅದಕ್ಕೋಸ್ಕರ. ಇನ್ನು ವಾಟ್ರ್ ಫ್ರೆಂಡ್ಸ್, ನಮ್ಮದು ಅಕ್ವಾಗಾರ್ಡ್ ಫಿಟ್ ಮಾಡ್ಕೊಂಡಿದ್ವಿ. ನಮಗೆ ಈ ಮನೇಲಿ ಎನಿ ಟೈಮ್ ವಾಟ್ರ್ ಬರೋಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನನ್ನ ಮಗಳೇ ಹೋಗಿ ಒಂದು ಕ್ಯಾನು ವಾಟ್ರ್ ತಗೊಂಡು ಬಂದಿದ್ದಾಳೆ. ಅದೇ ವಾಟ್ರ್ ನಾವಿಲ್ಲಿ ಕುಡಿಯೋದು. ಯಾಕಂದರೆ ಅಕ್ವಾಗಾರ್ಡ್ನು ಫಿಟ್ ಮಾಡಿದ್ವಿ ಫ್ರೆಂಡ್ಸ್. ನೀವು ನಂದು ಹಳೆ ವೀಡಿಯೋನು ಯಾವಾಗಲೂ ನನ್ನ ವೀಡಿಯೋ ನೋಡೋರಿಗೆ ಗೊತ್ತಿರುತ್ತೆ. ನಾನು ಕಿಚನಲ್ಲಿ ಅದನ್ನು ಫಿಟ್ ಮಾಡಿಸಿದ್ದೀನಿ. ಆದರೆ ನಮಗೆ ನಲ್ಲಿ ನೀರು ಬರೋಲ್ಲ ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ನೀರ್ದು ಇಶ್ಯೂ. ಯಾಕಂದರೆ ಅವರು ಅವಾಗ ಬೋರ್ ಇತ್ತು ನಮ್ಮ ಓನರ್ದು. ಇವಾಗ ಅವರು ಬೋರ್ ಬೇರೆ ಜಾಗಕ್ಕೆ ಹೋಯ್ತಲ್ಲ, ಅದಕ್ಕೋಸ್ಕರ. ಹಂಗಾಗಿ ಫ್ರೆಂಡ್ಸ್, ನಾವೇನು ಮನೆ ಚೇಂಜ್ ಮಾಡಿಲ್ಲ ಫ್ರೆಂಡ್ಸ್, ಈ ಮನೇಲಿ ಇದ್ದೀವಿ. ಇನ್ನು ಫ್ರೆಂಡ್ಸ್, ಈ ತಿಂಗಳು ಇಲ್ಲಾಂದರೆ ನೆಕ್ಸ್ಟ್ ಮಂತು ಸತ್ಯನಾರಾಯಣ ಪೂಜೆ ಮಾಡಬೇಕು. ಹೋದ ತಿಂಗಳಿಗೆ 1 ವರ್ಷ ಆಗೋಯ್ತು ಫ್ರೆಂಡ್ಸ್. ಸತ್ಯನಾರಾಯಣ ಪೂಜೆನ ನೀವು ಹರಕೆ ಮಾಡ್ಕೊಂಡಾದರೂ ಮಾಡ್ಬೋದು, ಬೇಕಾದ್ರೆ ಹಂಗೇನಾದರೂ ಮಾಡ್ಬೋದು. ಅದು ನಿಮ್ಗೆ ಅನಿಸಿದ್ದು. ನಾವು ಫ್ರೆಂಡ್ಸ್ ಹರಕೆ ಮಾಡ್ಕೊಂಡೇ ಮಾಡ್ತಾಯಿರೋದು. ಹಿಂಗೆ ನಮ್ಮ ಮಗಳಿಗೆ ಇದಕ್ಕೆ ಹರಕೆ ಮಾಡ್ಕೊಂಡಿದ್ದೆ. ಹಂಗಾಗಿ ಫ್ರೆಂಡ್ಸ್, ನಾನು ವರ್ಷಕ್ಕೆ 1 ಸಲ ನಾನು ಸತ್ಯನಾರಾಯಣ ಪೂಜೆ ಮಾಡಿಸ್ತೀನಿ ಫ್ರೆಂಡ್ಸ್. ಇನ್ನು ನಾನು ಯಾವಾಗ ಮಾಡಿಸಿದ್ರು ನಿಮಗೆ ವೀಡಿಯೋ ಹಾಕ್ತೀನಿ. ಇನ್ನು ಫ್ರೆಂಡ್ಸ್, ಹೆಲ್ತ್ ಅಂತೂ ಸ್ವಲ್ಪ ಪರವಾಗಿಲ್ಲ ಇವಾಗ ಫ್ರೆಂಡ್ಸ್. ಏನೇ ಆದ್ರೂ ಗೊತ್ತಾ, ನಾವೀಗ ಸ್ವಲ್ಪ ಹೆಲ್ತ್ ಬಗ್ಗೆನೇ ನೋಡ್ಕೋಬೇಕು. ನಮ್ಮ ಆರೋಗ್ಯ ಚೆನ್ನಾಗಿದ್ರೇ ಅಲ್ವಾ ನಾವು ಕೆಲಸ ಮಾಡೋಕ್ಕಾಗಲಿ ಏನಕ್ಕಾದರೂ ಆಗೋದು. ಹಂಗಾಗಿ ಫ್ರೆಂಡ್ಸ್, ನನಗೆ ಒಂದೊಂದ್ಸಲ ಕಾಲು ನೋವು ಬರುತ್ತೆ. ಆದರೆ ಫ್ರೆಂಡ್ಸ್, ನಾನು ಅದನ್ನೆಲ್ಲ ಜಾಸ್ತಿ ಇದಾಗಿ ತಗೊಳ್ಳಲ್ಲ ಸೀರಿಯಸ್ಸಿಗೆ. ಒಂದು ಕಾಲು ನೋವು ಇರ್ಬೋದು, ಸೊಂಟನ. ಯಾಕೆಂದರೆ ಫ್ರೆಂಡ್ಸ್, ನಾವು ಡೈಲಿ ಗಾಡಿಗಳನ್ನ ಓಡಿಸ್ತೀವಿ ಮತ್ತು ಕೆಲಸನ ಮಾಡ್ತೀವಿ. ಹಂಗಾಗಿ ನಮಗೆ ಏನು ಮಾಡೋಂಗಿಲ್ಲ. ನಾವು ಇದನ್ನೆಲ್ಲ ನೋವು ಅನುಭವಿಸ್ಲೇಬೇಕು.
ಇನ್ನು ಫ್ರೆಂಡ್ಸ್ ನಾನು 5 o'clock ಎದ್ದಳು. ಮನೆಯದೆಲ್ಲ ಕೆಲಸ ಮುಗೀತು. ಬಟ್ಟೆ ವಾಷಿಂಗಿಂದ ಹಿಡಿದು ಪಾತ್ರೆ ತೊಳೆಯೋದು, ನಾಷ್ಟ, ಅಡುಗೆ, ಬಟ್ಟೆ ಐರನ್ನು ಎಲ್ಲನೂ ಮುಗಿಸಿದ್ದೀನಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ಏನಾದರೂ ಮನೆಯಲ್ಲಿ ನಮಗೆ ಬೇಗ ಕೆಲಸ ಆದ್ರೇ ಒಂದು ಸಮಾಧಾನ ಆಗೋದು. ಇನ್ನು ನಾಷ್ಟ ಮಾಡಿ ಬರೀ ವೈಟ್ ರೈಸ್ ಸ್ವಲ್ಪ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನು ಪಲಾವ್ ಇದೆ. ಇನ್ನು ನಾವು ಮಧ್ಯಾಹ್ನ ಟೈಮ್ ಫ್ರೆಂಡ್ಸ್ ಬೆಳಗ್ಗೆ ಏನು ನಾಷ್ಟ ಮಾಡ್ತೀವಿ ಅದನ್ನೇ ನಾನು ನನ್ನ ಮಗಳು ತಿಂತೀವಿ. ಇನ್ನು ಫ್ರೆಂಡ್ಸ್ ನೋಡಿ, ನಂದು ಇದು ನಕ್ಲೆಸ್ ಬಂದು ನನಗೆ ಗಿಫ್ಟ್ ಬಂದಿದ್ದು. ಇದರಲ್ಲಿ ಓಲೆನೂ ಬಂದಿದೆ ಫ್ರೆಂಡ್ಸ್. ಇದು ಆದರೆ ಈ ಓಲೆ ನಂದು ಗೋಲ್ಡ್ ಓಲೆ. ಈ ಓಲೆ ಬಂದು ಇದ್ರದ್ದು ಓಲೆ ಬಂದು ನಾನು ಇವಾಗ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್, ಏನಕ್ಕೆ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ಈ ಸ್ಯಾರಿ ಎಷ್ಟು ಸಿಂಪಲ್ ಆಗೈತೋ ಅಷ್ಟು ಉಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೆಕೆ ಅಲ್ವಾ. ಆಮೇಲೆ ಫ್ರೆಂಡ್ಸ್ ಇನ್ನು ನಂದು ಒಂದು 4-5 ಸ್ಯಾರಿ ಇದೆ. ಅದನ್ನೆಲ್ಲ ನಿಮಗೆ ತೋರ್ಸೋಕ್ಕಾಗಿಲ್ಲ, ನನಗೆ ಟೈಮು ಇಲ್ಲ. ಹಂಗಾಗಿ ಫ್ರೆಂಡ್ಸ್ ಇನ್ನು ಕೆಲ್ಸಕ್ಕೆ ಹೋಗೋರ ಬಗ್ಗೆ ನಿಮಗೆ ಗೊತ್ತು, ನನಗೆ ಡೈಲಿ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ. ಇನ್ನು ಫ್ರೆಂಡ್ಸ್ ಇವತ್ತು ನಂದೆಲ್ಲ ಕೆಲಸ ಮುಗೀತು. ಇನ್ನೇನು ನಾನು ಇವಾಗ ಡ್ಯೂಟಿಗೆ ಹೋಗಬೇಕು ಫ್ರೆಂಡ್ಸ್. ಯಾವುದ್ರ ಬಗ್ಗೆ ಇನ್ನು ಅಲ್ಲಿ ಹೋಳಿ ಹಬ್ಬ ನೋಡಿದ್ರೆ ಫ್ರೆಂಡ್ಸ್, ಎಲ್ರಿಗೂ ಅವ್ರವ್ರ ಹಬ್ಬ ಅವ್ರಿಗೆ ಇಷ್ಟ ಆಗುತ್ತೆ. ಈಗ ನೋಡಿ, ನಮಗೆ ಒಂದು ಯುಗಾದಿ ಅಂದರೆ ಫ್ರೆಂಡ್ಸ್ ನಮಗೆ ಗ್ರ್ಯಾಂಡು, ನಾವು ಲಿಂಗಾಯತರು. ಯುಗಾದಿ ಹಬ್ಬ ಒಬ್ಬರಿಗೆ ಗ್ರ್ಯಾಂಡ್ ಇರುತ್ತೆ. ಶಿವರಾತ್ರಿ ಹಬ್ಬನೂ ನಮಗೆ ಮಾಮೂಲಿ ಗ್ರ್ಯಾಂಡೆಯ. ಈಗ ಹೋಳಿ ಹಬ್ಬ ಅಂದರೆ ಫ್ರೆಂಡ್ಸ್ ಇದು ಬಣ್ಣದ ಹಬ್ಬ ಅಲ್ವಾ. ಮನುಷ್ಯ ಅಷ್ಟೇ. ಈಗ ನೋಡಿ, ಬಣ್ಣದ ಮುಖ ಅವ್ರದ್ದು, ಬಣ್ಣ ಹಚ್ಕೊಂಡು ನಾಟಕ ಆಡ್ತಾರೆ, ಬಣ್ಣ ಹಚ್ಕೊಳ್ದೆ ನಾಟಕ ಆಡ್ತಾರೆ ಅಂತ ನಾವು ಮಾತಿಗೆ ಯಾವಾಗಾದರೂ ಹೇಳ್ತಾ ಇರ್ತೀವಿ. ಇದು ಬಣ್ಣದ ಹಬ್ಬನೇ ಬಂದಿದೆ. ಎಲ್ಲರೂ ಬಣ್ಣ ಹಚ್ಕೊಂಡು ಖುಷಿ ಪಡೋ ಅಂಥ ಹಬ್ಬ ಫ್ರೆಂಡ್ಸ್. ನಾವು ಯಾರೇ ಆಗಲಿ ಗೊತ್ತಾ, ನಮಗೆ ಏನೇ ನೋವಿರಲಿ, ಏನೇ ಕಷ್ಟ ಇರಲಿ, ಯಾವುದೇ ಒಂದು ಹಬ್ಬ ಬಂದ್ರೂ ನಾವು ಖುಷಿಯಿಂದ ಆಚರಿಸ್ಬೇಕು. ಯಾಕೆ ಗೊತ್ತಾ, ಈಗ ಹಬ್ಬ ಬರುತ್ತೆ ಅಂದ್ಕೊಳ್ಳಿ, ಆ ದಿನ ಮತ್ತೆ ಕಳೆದೋಗುತ್ತೆ, ನಾಳೆ ಬರಲ್ಲ. ಈಗ ನಾವು ಎಷ್ಟೇ ಟಯರ್ಡ್ ಆಗಿರಲಿ, ನಮ್ಗೆ ಎಷ್ಟೇ ಫೀಲಿಂಗ್ ಇರಲಿ, ಏನೇ ಇರಲಿ ಫ್ರೆಂಡ್ಸ್, ಯಾಕೆ ಗೊತ್ತಾ, ನಾವು ಯಾವುದನ್ನು ಅತಿಯಾಗಿ ಹಚ್ಕೋಬಾರ್ದು ಮನಸ್ಸಿಗೆ. ಅತಿಯಾಗಿ ನಾವು ಅದ್ರ ಬಗ್ಗೆನೇ ಚಿಂತೆನೂ ಮಾಡಬಾರ್ದು. ಹಂಗಾಗಿ ಫ್ರೆಂಡ್ಸ್, ನೀವು ಯಾರಾದರೂ ಹೋಳಿ ಹಬ್ಬ ಮಾಡಬೇಕು ಅಂದರೆ ಫ್ರೆಂಡ್ಸ್, ನಾನು ಏನು ಗೊತ್ತಾ, ಈಗಾಗಲೇ ರೆಡಿ ಆಗಿದ್ದೀನಿ ಕೆಲ್ಸಕ್ಕೆ ಹೋಗೋಕ್ಕೆ. ಈಗ ನಾವೇನು ಬಣ್ಣ ಹಚ್ಕೊಳಕ್ಕಲ್ಲ ಅಂದರೆ ಫ್ರೆಂಡ್ಸ್, ನಾವು ಯಾವ ವರ್ಷವೂ ನಾವು ಹೋಳಿ ಹಬ್ಬದಲ್ಲಿ ಆ ಥರ ಬಣ್ಣ ಯಾವಾಗಲೂ ಒಂದು ಟೈಮಲ್ಲಿ ಫ್ರೆಂಡ್ಸ್, ನಾನು ಕೆಲಸದಿಂದ ರೋಡಲ್ಲಿ ಬರಬೇಕಾದ್ರೆ, ಗಾಡೀಲಿ ಬರಬೇಕಾದ್ರೆ ಎಲ್ಲರೂ ಟ್ಯಾನಿ ರೋಡಲ್ಲೇ ಹೋಗಬೇಕು, ಟ್ಯಾನಿ ರೋಡಲ್ಲೇ ಬರಬೇಕಲ್ಲ ಫ್ರೆಂಡ್ಸ್ ನಾವು. ಆವಾಗ ಎಷ್ಟೊಂದು ಜನ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಮೋಸ್ಟ್ಲಿ ಇವತ್ತು ಸಾಯಂಕಾಲ ಬರುವಾಗ ಹಂಗೆ ಆಗುತ್ತೆ ಫ್ರೆಂಡ್ಸ್ ನನಗೆ. ಯಾಕೆಂದರೆ ನಂದು ಡ್ಯೂಟಿ ಮುಗಿಯೋದೆ ಈವ್ನಿಂಗ್ 10 o'clock 10:30 ಆಗುತ್ತೆ. ಆವಾಗ ಅವ್ರದ್ದು ಬಣ್ಣ ಎಲ್ಲ ಬಂದು ನನ್ನ ಬಟ್ಟೆಗೆ ಆರಿತ್ತು ಫ್ರೆಂಡ್ಸ್. ಹೋದ ವರ್ಷ ಅನ್ಕೋತೀನಿ. ಹಂಗಾಗಿ ಆವಾಗ ಆ ಥರ ಆಯಿತು. ಇನ್ನು ಫ್ರೆಂಡ್ಸ್ ಇವತ್ತು ಚಂದ್ರಗ್ರಹಣ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಫ್ರೆಂಡ್ಸ್, ಎಲ್ಲರೂ ಅವ್ರ ರಾಶಿಗೆ ಆ ಥರ ಇದೆ, ಇವರ ಒಬ್ರದ್ದೇನಾದರೂ ನೋಡೋಣ ಅಂದರೆ ಎಲ್ಲ ಇಡೀ ಯೂಟ್ಯೂಬಲ್ಲೆಲ್ಲ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಹಂಗಾಗಿ ಫ್ರೆಂಡ್ಸ್, ಏನೇ ಗ್ರಹಣ ಇಲ್ಲ, ಆಮೇಲೆ 3:30 ಮಧ್ಯಾಹ್ನ ಸಾಯಂಕಾಲ 6:30 ಅಂತ ಹೇಳ್ತಾರೆ ಫ್ರೆಂಡ್ಸ್. ಆವಾಗ ನಾವು ಒಳಗಡೆ ಇರ್ತೀವಿ ಫ್ರೆಂಡ್ಸ್. ಗ್ರಹಣ ಇದ್ದರೆ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಏನು ಮಾಡ್ತಾಯಿದ್ರು, ನಮ್ಮನ್ನ ಒಳಗಡೆ ಕೂಡಾಕಿ ಲಾಕ್ ಮಾಡ್ತಾಯಿದ್ರು. ಇವಾಗ ಅತಿ ಕಠಿಣ ಅಂದರೆ ಅಷ್ಟೇ, ಎಲ್ಲರೂ ಒಳಗಡೆ ಇರೋದು. ಇನ್ನು ಫ್ರೆಂಡ್ಸ್ ಎಲ್ಲರೂ ಓಡಾಡ್ತಾ ಇರ್ತಾರೆ. ಪ್ರೆಗ್ನೆಂಟ್ ಅಂತೂ ಆಚೆ ಬರಬಾರ್ದು ಅಂತ ಹೇಳ್ತಾರೆ ಗ್ರಹಣದಲ್ಲಿ ಫ್ರೆಂಡ್ಸ್. ಯಾರು ಪ್ರೆಗ್ನೆಂಟು ಆಚೆ ಕಳಿಸಲ್ಲ. ಅದು ಕಠಿಣವಾದ ಗ್ರಹಣ ಆದರೆ ಫ್ರೆಂಡ್ಸ್, ನಮಗೂ ಚಿಲ್ಕ ಹಾಕಿ ಒಳಗಡೆ ಮಲಗಿಸ್ತಾಯಿದ್ರು ಅವಾಗ ನಮ್ಮಪ್ಪ ನಮ್ಮಮ್ಮ ಎಲ್ಲವ. ಇವಾಗ ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ಫ್ರೆಂಡ್ಸ್, ನಾವು ಏನಾದರೂ ರಜೆ ಇದ್ದು ಗ್ರಹಣ ಇದ್ದಾಗ ಮನೆ ಒಳಗಡೆನೇ ಇರ್ತೀವಿ. ಈಗ ಫ್ರೆಂಡ್ಸ್ ಕೆಲ್ಸಕ್ಕೆ ಹೋಗ್ತಾಯಿದ್ದೀವಿ, ನಾವು ಒಳಗಡೆನೇ ಕೆಲಸ ಮಾಡ್ತೀವಿ ನಾವು. ಹಂಗಾಗಿ ಫ್ರೆಂಡ್ಸ್ ಗ್ರಹಣ ಇದ್ದರೆ ಆಮೇಲೆ ನಾವು ಊರ ಕಡೆ ಎಲ್ಲ ಮನೆ ಪಾತ್ರೆಗೆ ಏನೇನಿದೆ ನೀರು ಮತ್ತು ತಿಂಡಿ ಎಲ್ಲದಕ್ಕೂ ಬಿಲ್ಪತ್ರೆ ಹಾಕ್ತಾಯಿದ್ದು. ಇಲ್ಲಿ ಫ್ರೆಂಡ್ಸ್ ನಾವು ಗರ್ಕೆನ ಹಾಕ್ತೀವಿ. ಯಾಕೆಂದರೆ ಇಲ್ಲಿ ನಾವು ಬಿಲ್ಪತ್ರೆ ಹುಡ್ಕೊಂಡು ಹೋಗೋಕ್ಕಾಗಲ್ಲ, ನಿಮಗೆ ಗೊತ್ತು. ನಮ್ಮೂರು ಹಳ್ಳಿ ಏನು ಬೇಕಾದರೂ ಸಿಗುತ್ತೆ ಹಳ್ಳೀಲಿ, ನಿಮಗೆ ಗೊತ್ತು. ಯಾವ ಸೊಪ್ಪು ಬೇಕಾ, ಯಾವ ಪತ್ರೆ ಬೇಕಾ, ಹೂವು ಬೇಕಾ, ಎಲ್ಲ ಸಿಗುತ್ತೆ. ಇನ್ನು ಫ್ರೆಂಡ್ಸ್ ಇವತ್ತಿನ ಗ್ರಹಣ ಅಷ್ಟೇನು ಕಠಿಣ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಒಬ್ಬೊಬ್ಬರು ಒಂದೊಂದು ರಾಶಿ ಬಗ್ಗೆ ಹೇಳ್ತಾರೆ ಫ್ರೆಂಡ್ಸ್. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಅಕಸ್ಮಾತ್ ನೀವೇನಾದರೂ ಮನೇಲೇ ಇರೋರಿದ್ದರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಸಾಯಂಕಾಲ ಒಂದು ಟೆಂಪಲ್ಗೆ ಹೋಗಿ ಬಂದರೆ ಆಯಿತು. ಇನ್ನು ಫ್ರೆಂಡ್ಸ್ ನಾವು ನೋಡಿ, ಇವಾಗ ಆಲ್ರೆಡಿ ಬೆಳಗ್ಗೆಲ್ಲ ಸ್ನಾನ ಎಲ್ಲ ಆಗೈತೆ. ಅದು 6:30 ತನಕ ಆಯ್ತಂತೆ ಫ್ರೆಂಡ್ಸ್. ಆವಾಗ ನಾವು ನೋಡ್ತೀನಿ 7 ಗಂಟೆ 7:30 ಏನಾದರೂ ಟೈಮ್ ಇದ್ದರೆ ಅಲ್ಲೇ ನಾವು ಕೆಲಸದಲ್ಲಿ ಬರುವಾಗ ಹತ್ರದಲ್ಲಿ ಎಲ್ಲಾದರೂ ಇದ್ದರೆ ಫ್ರೆಂಡ್ಸ್ ಹೋಗ್ತೀನಿ. ಯಾಕಂದರೆ ಇವತ್ತು ಚಂದ್ರಗ್ರಹಣ ಐತೆ ಅಂತ ಹೇಳ್ತಾರಲ್ಲ. ಆದರೆ ಗ್ರಹಣ ಇದ್ದಾಗ ಫ್ರೆಂಡ್ಸ್ ಯಾವತ್ತೇ ಆಗಲಿ ಸಾಯಂಕಾಲ ಟೈಮು ಟೆಂಪಲ್ಗೆ ಹೋಗಬೇಕು. ಇನ್ನು ಫ್ರೆಂಡ್ಸ್ ಇನ್ನೊಂದು ನಿಮಗೆ ಆ ಸೋಪ್ನ ತಂದೆ ಇಲ್ಲ ಫ್ರೆಂಡ್ಸ್, ಅದ್ರ ಬಗ್ಗೆ ನಿಮ್ಗೆ ಹೇಳೋಣ ಅಂದರೆ ಗರ್ ಸೋಪ್ ಅಂತ ಇವಾಗ ಒಂದು ನನ್ನ ಫ್ರೆಂಡ್ಸು ನನಗೆ ಸಜೆಷನ್ ಮಾಡಿದರು. ನೋಡಿ, ಇಲ್ಲೆಲ್ಲ ನಂದು ಸ್ವಲ್ಪ ಕಪ್ಪು ಜಾಸ್ತಿನೇ ಇತ್ತು. ಈಗ ಫ್ರೆಂಡ್ಸ್ ಆಲ್ರೆಡಿ 20 ಡೇಸಿಂದ ಹಾಕ್ತಾಯಿದ್ದೀನಿ. ನನ್ನ ಫೇಸ್ಗೆ ನಾನು ಯಾವಾಗಲೂ ಫೇಸ್ ವಾಶು ಪಾಂಡ್ಸ್ ಹಾಕ್ತೀನಿ, ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಹಾಕ್ತೀನಿ. ಇನ್ನು ನನಗೆ ಒಂದು ನಮ್ಮ ಮಗಳು ಈಗ ಸನ್ಸ್ಕ್ರೀಮ್ ಥರ ಒಂದು ತಂದುಕೊಟ್ಟಿದ್ಲು, ಅದನ್ನು ಹಚ್ತೀನಿ ಫ್ರೆಂಡ್ಸ್. ಇವಾಗ 1 ಮಂತಿಂದ ಬಿಸಿಲು ಬಂದಾಗಿಂದ ತಂದುಕೊಟ್ಟಿದ್ಲು. ಹಂಗಾಗಿ ಫ್ರೆಂಡ್ಸ್ ಇದು ಸ್ವಲ್ಪ ನನಗೆ ಬ್ಲ್ಯಾಕು ಹೋಗ್ತಾ ಇದೆ. ಅದೊಂದು ಸೋಪ್ ಇವತ್ತು ಬುಕ್ ಮಾಡಬೇಕು ಫ್ರೆಂಡ್ಸ್. ಈಗ ಸ್ನಾನ ಮಾಡೋಕ್ಕೆ ಒಂದು ಸೋಪ್ ತಗೊಂಡಿದ್ನಲ್ಲ, ಅದು ಖಾಲಿಯಾಗಿದೆ. ಇನ್ನು ನಾವು ಒಂದು 4-5 ಜನ ಎಲ್ಲರೂ ತಗೊಂಡಿದ್ದಾರೆ. ನನಗೆ ಸ್ವಲ್ಪ ಫೇಸು ನನಗೆ ಪರವಾಗಿಲ್ಲ ಅನಿಸುತ್ತೆ. ಆ ಸೋಪು ಫ್ರೆಂಡ್ಸ್ ಎಷ್ಟೊಂದು ಜನ ಫಿಲಮ್ ಆಕ್ಟರ್ಸ್ಗಳು ಎಲ್ಲರೂ ತೋರಿಸ್ತಾರೆ ಅಂತ ನನಗೆ ಒಬ್ಬರು ನಮ್ಮ ಸಿಸ್ಟರು ಕೆಲಸದ ಹತ್ರ ನರ್ಸ್ ಹೇಳಿದ್ರು, ಮೇಡಮ್ ಇದನ್ನು ಎಷ್ಟೊಂದು ಜನ ಯೂಸ್ ಮಾಡ್ತಾರೆ ಅಂತ. ನೋಡೋಣ ಫ್ರೆಂಡ್ಸ್, ಇವತ್ತೇನಾದರೂ ಆ ಸೋಪ್ನ ತಂದರೆ ನಾನು ಅದು ಚಿಕ್ಕದು ಮಿನಿ ಲಾಗಲ್ಲಿ ನಿಮಗೆ ಮಾಡಿ ಮಿನಿ ಲಾಗ್ ಮಾಡ್ತೀನಿ. ಅದು ಫ್ರೆಂಡ್ಸ್
ಫ್ರೆಂಡ್ಸ್, ಮೀಶೋದಲ್ಲಿ ಸಿಗುತ್ತೆ, ಮತ್ತು ಜೆಪೆಟೋದಲ್ಲಿ ಸಿಗುತ್ತೆ, ಮತ್ತು ಬ್ಲೆಂಕೆಟಲ್ಲಿ ಸಿಗುತ್ತೆ, ಮತ್ತು ಅಮೆಜಾನಲ್ಲಿ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಎಲ್ಲಾದರೂ ಸಿಗುತ್ತೆ ಆ ಸೋಪು. ಆದರೆ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿ ಸ್ವಲ್ಪ ನುಚ್ಚು ಥರ ಇರುತ್ತೆ. ನನ್ನ ಫೇಸು ಅಂದರೆ ಫ್ರೆಂಡ್ಸ್, ನಾನು ಮೊದಲೇ ವೈಟೇ ಇದ್ದೆ, ಅತಿ ವೈಟ್ ಇಲ್ಲ ಅಂದ್ರೂ ನಾರ್ಮಲ್ ಆಗಿದ್ದೀನಿ. ನಾನು ವೀಡಿಯೋ ಹಳೇದು ನೋಡಿದ್ರೆ ಗೊತ್ತಾಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ನಾನು ಏನು ಮೇಕಪ್ ಹಾಕಿಲ್ಲ, ಫೇರ್ ಆ್ಯಂಡ್ ಲವ್ಲಿ ಹಾಕಿದ್ದೀನಿ. ಅದೊಂದು ಕ್ರೀಮ್ ತಂದು ಕೊಟ್ಟಿದ್ದಾಳೆ, ಅದೇನು ಹೆಸರು ಹೇಳೋಕ್ಕೆ ನನಗೆ ಗೊತ್ತಿಲ್ಲ, ಅದಲ್ಲ ಐತೆ ಸನ್ಸ್ಕ್ರೀಮ್. ಅದು ಫ್ರೆಂಡ್ಸ್ ಬಿಸಿಲಲ್ಲಿ ಹಚ್ಕೊಳ್ಳೋದು, ಅದೊಂದು ತಂದು ಕೊಟ್ಟಿದ್ದಾಳೆ ನನ್ನ ಮಗಳು. ಅದು ಹಚ್ಕೊಂಡು ಅದ್ರ ಮೇಲೆ ಫೇರ್ ಆ್ಯಂಡ್ ಲವ್ಲಿ ಸ್ವಲ್ಪ ಪೌಡ್ರ್ ಹಚ್ಚಿದ್ದೀನಿ. ಚೇಂಜಸ್ ಕಾಣ್ತಾ ಇದೆ. ಆ ಸೋಪ್ನ ಖಂಡಿತ ತೋರಿಸ್ತೀನಿ ಫ್ರೆಂಡ್ಸ್. ನಿಮಗೆ ಯಾವ್ದಾದ್ರೂ ಮುಖದಲ್ಲಿ ಕಲೆ ಏನಾದರೂ ಇದ್ದರೆ ಅದನ್ನು ಯೂಸ್ ಮಾಡಿ ಫ್ರೆಂಡ್ಸ್. ನಾವು ಯಾವತ್ತೇ ಆಗಲಿ ಗೊತ್ತಾ, ದೇವ್ರು ಕೊಟ್ಟಿರೋ ಬಣ್ಣ ನಮಗೆ ಚೇಂಜ್ ಆಗೋಲ್ಲ. ಆದರೆ ನಾವು ಈ ಬಣ್ಣದ ಬದುಕು, ಈ ಲೋಕದಲ್ಲಿ ಬದುಕ್ತಾ ಇರ್ಬೇಕಾದ್ರೆ ಯಾವುದಾದ್ರೂ ಒಂದು ಯಾರಾದರೂ ಹೇಳಿದಾಗ ನಾವು ಅದನ್ನು ಟ್ರೈ ಮಾಡಿದ್ರೆ ಏನು ತಪ್ಪಿಲ್ಲ. ಇನ್ನು ಫ್ರೆಂಡ್ಸ್, ನನಗೆ ಬಂದು ನೋಡಿ, ಇಲ್ಲಿ ನೋಡಿದ್ರೆ ಇಲ್ಲಿತ್ತು, ಈಗ ಇಲ್ಲಿ ಹೋಗಿದೆ, ಈಗ ಇಲ್ಲಿತ್ತು, ಅದು ಈ ಕಡೆಗೆ ಹೋಗಿದೆ. ಅದು ಬಂದು ಫ್ರೆಂಡ್ಸ್, ಅದು ಬರ್ತಾ ಇರುತ್ತೆ, ಹೋಯ್ತಾ ಇರುತ್ತೆ. ನಾನು ಅದ್ರ ಬಗ್ಗೆ ಕೆಟ್ಟದ್ದಾಯಿತು ಒಳ್ಳೇದಾಯಿತು ಅಂತ ಏನೂ ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನು ಫ್ರೆಂಡ್ಸ್, ಇವತ್ತು ಚಂದ್ರಗ್ರಹಣ, ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ, ಮತ್ತು ಇನ್ನು ಇವತ್ತು ಹೋಳಿ ಹಬ್ಬ, ಎಲ್ಲರೂ ನಿಮಗೆ ಖುಷಿಯಿಂದ ಬಣ್ಣ ಹಾಕ್ಕೊಂಡು ಆಟ ಆಡಿ ಡ್ಯಾನ್ಸ್ ಮಾಡಿ, ಅದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದೀನಿ. ನಾವಂತೂ ಫ್ರೆಂಡ್ಸ್ ಕೆಲ್ಸಕ್ಕೆ ಹೋಗಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ನನಗೆ ಆದಷ್ಟು ಡೈಲಿ ರೋಟೀನ್ ಏನು ನಂದು ಇರುತ್ತೆ ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇಷ್ಟ. ಆದರೆ ನನಗೆ ಟೈಮ್ ಇರೋಲ್ಲ. ಇವತ್ತು ಟೈಮ್ ಇತ್ತು, ಒಂದು 10 ನಿಮಿಷ ಅಂತ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಇದೇ ಏನಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತು ಎಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇನ್ನು ಫ್ರೆಂಡ್ಸ್, ಚಂದ್ರಗ್ರಹಣ ನಾನು ಹೇಳೋ ಹಾಗೆ ಇಲ್ಲ. ಚಂದ್ರಗ್ರಹಣದಲ್ಲಿ ಇಷ್ಟೇ ಮಾಡಿ, ನೀವು ನಿಮ್ಮ ಮನೇಲಿ ಏನೈತೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಸಾಯಂಕಾಲ ಟೆಂಪಲ್ಗೆ ಹೋಗೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್. ಚಂದ್ರಗ್ರಹಣ ಸೂರ್ಯಗ್ರಹಣ ಇದ್ದಾಗ ನಾವು ಏನೇ ಮಾಡಿರಲಿ, ಒಂದು ಸಂಜೆ ಸ್ನಾನ ಮಾಡ್ಕೊಂಡು ಟೆಂಪಲ್ಗೆ ಹೋದರೆ ಅಲ್ಲಿಗೆ ನಮ್ಮದೆಲ್ಲ ಕಳೀತು ಕರ್ಮ ಅಂತ ಹೇಳ್ತಾರೆ. ನಾವಂತೂ ಊರ ಕಡೆ ಎಲ್ಲ ಅದೇ ಮಾಡೋದು. ನೀವೂ ಅಷ್ಟೇ. ಇವತ್ತು ಚಂದ್ರಗ್ರಹಣ ಇದೆ, 3:30 PM ತೋರಿಸಿದ್ದಾರೆ, 3:30 ಸಾಯಂಕಾಲ 6:30 ಅಂತ. ನೀವು ಫ್ರೆಂಡ್ಸ್ ನೋಡಿ, ಇವಾಗೇನು ಯೂಟ್ಯೂಬಲ್ಲೆಲ್ಲ ಹೇಳ್ತಾರೆ, ಮತ್ತು ಕ್ಯಾಲೆಂಡ್ರ್ಗಳಿದೆ, ಅದರಲ್ಲೆಲ್ಲ ನೋಡ್ಕೊಂಡು ನೀವು. ಆಮೇಲೆ ನನಗೂ ನಮ್ಮ ಗಣೇಶ ದೇವಸ್ಥಾನದ ಪೂಜಾರಿ ಬೆಳಗ್ಗೆನೇ ಹಾಕಿದ್ದಾರೆ ಮೆಸೇಜು, ಪೂಜೆ ಇದೆ ಅಂತ. ಏನು ಮಾಡೋದು ಫ್ರೆಂಡ್ಸ್, ಇವತ್ತು 8 ಗಂಟೆ ಡ್ಯೂಟಿ ಇದ್ದರೆ ಗಣೇಶನ ಟೆಂಪಲ್ಗೆ ಹೋಗಿ ಬರ್ತಾಯಿದೆ, ಹೋಮ ಪೂಜೆ ಇತ್ತು. ನಂದು ಇವತ್ತು 10:30 ಡ್ಯೂಟಿ ಅಲ್ವಾ, ಹಾಗಾಗಿ ಹೋಗೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಬಾಯ್.